ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌಡಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಈ ವಿಡಿಯೋನ ಲಾಂಗ್ ಗ್ಯಾಪ್ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. 2 months ಸಮ್ಮರ್ ಹಾಲಿಡೇಸ್ ಇದ್ದಿದ್ದರಿಂದ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ. ಅಲ್ಲಿ ನೆಟ್ವರ್ಕೇ ಸಿಗೋಲ್ಲ, ಸೊ ಅದಕ್ಕೋಸ್ಕರ ಆರಾಮಾಗಿದ್ದೆ, ಯಾವುದೇ ವೀಡಿಯೋಸ್ ಮಾಡ್ದಂಗೆ. ಇವತ್ತೊಂದು ಪ್ರೋಟೀನ್ ರಿಚ್ ಕಟ್ಲೆಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ನನ್ನ ಮಗಳು ಲಂಚ್ ಬಾಕ್ಸ್ಗೋಸ್ಕರ ಮಾಡ್ತಾಯಿದ್ದೆ. ಫಸ್ಟು ಅದಕ್ಕೆ ರಾಜ್ಮಾನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಒಂದು 4 to 5 ವಿಷಲ್ಲು ತೆಗೆಸ್ಕೊಳ್ಬೇಕು, ಅಥವಾ ಒಂದು 6-7 ಆದ್ರೂ ಆಗುತ್ತೆ. ಯಾಕಂದರೆ ರಾಜ್ಮಾ ಒಂದು 2 to 3 ವಿಷಲೆಲ್ಲ ಕೂಗಿಸಿದ್ರೆ ಚೆನ್ನಾಗಿ ಬೇಯಲ್ಲ. ಸೊ ಜಾಸ್ತಿ ವಿಷಲ್ ತೆಗೆಸಿದ್ರೇ ಅದು ನೀಟಾಗಿ ಕುಕ್ ಆಗೋದು, ಅದಕ್ಕೋಸ್ಕರ. ನೆಕ್ಸ್ಟ್ ಈ ಕಡೆ ಅದು ಕೂಗೋಷ್ಟರಲ್ಲಿ ವೆಜಿಟೇಬಲ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಚಾಪರ್ಗೆ ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡು ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಕೈಲಿ ಹೆಚ್ಚಿದ್ರೆ ಇಷ್ಟು ನೀಟಾಗಿ ಸಣ್ಣ ಆಗೋಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು ಒಂದು 5 ವಿಷಲ್ಲು ಬಂದಾದಮೇಲೆ ರಾಜ್ಮಾ, ಅದಕ್ಕೆ ಒಂದು ಆಲೂಗಡ್ಡೆ ಹಾಕ್ಕೊಂಡು ಮತ್ತೆ 1 or 2 ವಿಷಲ್ಲು ತೆಗೆಸ್ಕೋಬೇಕು. ಮೊದಲೇ ರಾಜ್ಮಾ ಹಾಕಿದಾಗಲೇ ಆಲೂಗಡ್ಡೆ ಹಾಕಿದ್ರೆ ಅದು ಫುಲ್ಲು ಕಲಸೋಗ್ಬಿಡುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟು ಅದು ತಣ್ಣಗಾಗೋದಕ್ಕೆ ಇಟ್ಬಿಟ್ಟು ಅದು ತಣ್ಣಗಾದ್ಮೇಲೆ ಆಲೂಗಡ್ಡೆ ಸಿಪ್ಪೆನೆಲ್ಲ ತೆಕ್ಕೋಬೇಕು. ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದಾದ್ಮೇಲೆ ರಾಜ್ಮಾನ ನೆಕ್ಸ್ಟ್ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಅದೆಲ್ಲ ಫುಲ್ಲು ಸಣ್ಣಾಗಬೇಕು. ಆ ಥರ ನೀಟಾಗಿ ಬೆಂದಿಲ್ಲ ಅಂದರೆ ನಾನು ಒಂದು 6 to 7 ವಿಷಲ್ ತೆಗ್ಸಿದ್ರೂ ಗಟ್ಟಿ ಫುಲ್ಲು ಫೋರ್ಸ್ ಎಲ್ಲ ಹಾಕ್ಬಿಟ್ಟು ರಾಜ್ಮಾನ ಸ್ಮ್ಯಾಶ್ ಮಾಡ್ತಾಯಿದ್ದೆ, ಅಷ್ಟು ಗಟ್ಟಿ ಇತ್ತು ಅದು. ನೆಕ್ಸ್ಟು ರಾಜ್ಮಾ ಎಲ್ಲ ಸಣ್ಣ ಆದಮೇಲೆ ಅದಕ್ಕೆ ಆಲೂಗಡ್ಡೆನೂ ಸೇರಿಕೊಂಡು ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಇನ್ನೊಂದು ಆಲೂಗಡ್ಡೆ ಕೂಡ ಸೇರಿಸ್ಕೋಬೋದು, ಒಂದೇ ಹಾಕ್ಕೋಬೇಕು ಅಂತ ಏನಿಲ್ಲ. ನಾನಿಲ್ಲಿ ಒಂದು ದಪ್ಪು ಆಲೂಗಡ್ಡೆ ಸೇರಿಸ್ಕೊಂಡಿದ್ದೀನಿ. ಆಲೂಗಡ್ಡೆ ಮತ್ತು ರಾಜ್ಮಾ ಎರಡೂ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಅದಕ್ಕೆ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆವಾಗಲೇ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು, ಅದು ಮತ್ತು ಒಂದು ಸಣ್ಣದು ಕ್ಯಾರೆಟು ಕೂಡ ತುರ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಇದಕ್ಕೆ ಪನ್ನೀರು ಅಥವಾ ಟೋಫು ಇದನ್ನೆಲ್ಲ ಕೂಡ ಸೇರಿಸ್ಕೋಬೋದು. ಬಟ್ ನಾನಿಲ್ಲಿ ರಾಜ್ಮಾ ಯೂಸ್ ಮಾಡ್ತಾ ಇದ್ದೀನಲ್ಲ, ಅದರಲ್ಲೇ ಪ್ರೋಟೀನ್ ಇದೆ ಅಂತ ನಾನಿಲ್ಲಿ ಪನ್ನೀರು ಅಥವಾ ಟೋಫು ಯಾವುದನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ. ಮತ್ತು ನಿಮಗೆ ಇನ್ನೂ ಬೈಂಡಿಂಗ್ ನೀಟಾಗಿ ಬರಲ್ಲ ಅಂತ ಅಂದ್ಕೊಂಡ್ರೆ ಒಂದು ಅರ್ಧ ಸ್ಪೂನು ಕಾರ್ನ್ಫ್ಲೋರು ಅಥವಾ ಅಕ್ಕಿ ಹಿಟ್ಟು ಏನು ಬೇಕಾದ್ರೂ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೋದು. ನಾನಿಲ್ಲಿ ಯಾವುದೇ ಹಿಟ್ಟನ್ನು ಕೂಡ ಯೂಸ್ ಮಾಡಿಲ್ಲ. ನೆಕ್ಸ್ಟು ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡ್ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನು ಆರಿಗೆನೋ ಮತ್ತು ಒಂದು ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಪೆಪ್ಪರ್ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು. ಇಲ್ಲಿ ಪೆಪ್ಪರ್ ಪೌಡರು ಹಾಕೋ ಕ್ಲಿಪ್ಪು ಮಿಸ್ ಆಗಿದೆ. ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 1/4 ಸ್ಪೂನಷ್ಟು. ಖಾರಕ್ಕೆ ಚಿಲ್ಲಿ ಪೌಡರು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನನ್ನ ಮಕ್ಕಳು ಇಲ್ಲಿ ಖಾರ ತಿನ್ನಲ್ಲ, ಅದಕ್ಕೋಸ್ಕರ. ಮತ್ತು ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬೇಕಾದರೂ ಸೇರಿಸ್ಕೋಬೋದು, ನನ್ನ ಮಕ್ಳಿಗೆ ಮಾಡ್ತಿರೋದ್ರಿಂದ ತುಪ್ಪ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ಕಟ್ಲೆಟ್ ಶೇಪ್ಗೆ ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ವಡೆ ಶೇಪಲ್ಲಿ ಮಾಡಿಕೊಂಡು ಅದ್ರ ಮೇಲೆ ಹುರಿದಿರೋ ರವೆನ ಕೋಟ್ ಮಾಡಿಬಿಟ್ಟು ಒಂದು ಸೈಡು ಒಂದು 5 to 6 ಮಿನಿಟ್ಸು ಕುಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. 6 ಮಿನಿಟ್ಸೇ ಅಂತಲ್ಲ, ಒಬ್ಬೊಬ್ಬರು ಫ್ಲೇಮ್ ಒಂದೊಂದು ಥರ ಇಟ್ಟಿರ್ತಾರೆ. ನಾನು ಫುಲ್ಲು ಕಮ್ಮಿ ಫ್ಲೇಮಲ್ಲಿ ಈ ಕಲರ್ ಚೇಂಜ್ ಆಗೋಷ್ಟು ಬೇಯಿಸ್ಕೊಂಡಿದ್ದೀನಿ. ನೆಕ್ಸ್ಟು ಆ ಕಡೆನೂ ಒಂದು 5 to 6 ಮಿನಿಟ್ಸು ಕುಕ್ ಆದಮೇಲೆ ತೆಗೆದ್ರೆ ರಾಜ್ಮಾ ಕಟ್ಲೆಟ್ ರೆಡಿ ಇರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಿಗೆ ಬೆಳಗ್ಗೆ ಕೊಟ್ಟಾಗ ಚೆನ್ನಾಗಿಲ್ಲ ಅಂತ ಹೇಳ್ತಾಯಿದ್ಲು. ಮಧ್ಯಾಹ್ನ ಬಾಕ್ಸ್ಗೂ ಕೂಡ ಅದನ್ನೇ ಹಾಕಿದ್ದೆ. ಬಾಕ್ಸಿಗೆ ಹಾಕಿದ್ದನ್ನ ಫುಲ್ಲು ಫಿನಿಷ್ ಮಾಡ್ಕೊಂಡು ಬಂದಿದ್ಲು. ಬಂದಾದಮೇಲೆ ಅಮ್ಮ ಬೆಳಗ್ಗೆ ಮಾಡಿದ್ದು ಖಾಲಿ ಆಯ್ತಮ್ಮ, ತುಂಬಾ ಚೆನ್ನಾಗಿತ್ತು, ಇನ್ನೂ ಇದ್ರೆ ಕೊಡು ಅಂತ ಕೇಳ್ತಾಯಿದ್ಲು. ಅಷ್ಟು ಚೆನ್ನಾಗಿತ್ತು. ಹೆಲ್ದಿ ಅಂತಲೂ ಹೇಳ್ಬೋದು, ಮತ್ತು ಮಾಡೋಕ್ಕೂ ಈಸಿನೇ. ತುಂಬ ತರಕಾರಿ ಎಲ್ಲ ಕಟ್ ಮಾಡಬೇಕು ಆ ಥರ ಏನೂ ಇಲ್ಲ. ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ನಿಮಗೂ ಇಷ್ಟ ಆಗುತ್ತೆ. ನೋಡಿ, ಇದು ನನ್ನ ಮಗಳು ಸ್ಕೂಲಿಂದ ಬಂದಮೇಲೆ ಮಾಡ್ತಿರೋ ಅವಾಂತರ. ಫಸ್ಟ್ ಡೇ ಸ್ಕೂಲ್ ಅವಳಿಗೆ ಇವತ್ತು. ಬಂದಮೇಲೆ ನಾನಲ್ಲಿ ಆಚೆಲ್ಲಾದರೂ ಹಾಕ್ಕೊಂಡು ಹೋಗಿರ್ತೀನಲ್ಲ ಡ್ರೆಸ್ಸು, ಸ್ವಲ್ಪ ಬೆವರೆಲ್ಲ ಆಗಿರುತ್ತಲ್ಲ, ಅದೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಂತ ಆಚೆ ಮಳೆ ಬೇರೆ ಅಲ್ವಾ, ಸೊ ಒಳಗಡೆ ಹಾಕಿದ್ದೆ. ಅದನ್ನೆಲ್ಲ ಎಳ್ಕೊಂಡು ನಾನು ಹಾಕ್ಕೊತೀನಿ ಅಂತ ಟ್ರೈ ಮಾಡ್ತಾಯಿದ್ಲು. ಅದು ತುಂಬಾ ಫ್ಲೇರ್ ಇದೆ. ನಾನೊಂದು ವೀಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ ಈ ಡ್ರೆಸ್ನ. ತುಂಬ ಅಂದರೆ ತುಂಬಾ ಫ್ಲೇರ್ ಇದೆ. ಅವಳಿಗೆ ನಾನು ಉಲ್ಟಾ ಹಾಕಿದ್ದೀನ, ಸರಿ ಮಾಡೋಕ್ಕೆ ಕೂಡ ಆಗ್ತಿಲ್ಲ. ಒಂದು ಕಡೆಯಿಂದ ತುರುಕ್ತಾ ಇದ್ದಾಳೆ ಮೇಲ್ಗಡೆ ನೆಕ್ ಪಾರ್ಟಿಂದ, ಅದು ಇನ್ನೊಂದು ಕಡೆಯಿಂದ ಸಿಗ್ತಾನೆ ಇಲ್ಲ, ಅಷ್ಟು ಫ್ಲೇರ್ ಆಗಿದೆ ಆ ಡ್ರೆಸ್ಸು.
ಟ್ರೈ ಮಾಡಿ ಕೊನೆಗೆ ತಲ್ದಿಮ್ ಥರ ಉಂಡೆ ಕಟ್ಟಿ ಅದಾಗಿಲ್ಲ ಅಂತ ಅದನ್ನು ಬಿಸಾಕಿ ನೆಕ್ಸ್ಟು ಇನ್ನೊಂದು ಡ್ರೆಸ್ ತೊಗೊಂಡು ಅದೇ ಥರ ಮಾಡ್ತಾಯಿದ್ಲು. ಈ ಚಿಕ್ಕವಳು ಮೇಲಿರೋದು ಎಟಕ್ತಾ ಇಲ್ಲ ಅಂದ್ಬಿಟ್ಟು ಕೆಳಗಡೆ ತಲೆ ದಿಂಬಾಕೊಂಡು ಜಂಪ್ ಮಾಡಿಬಿಟ್ಟು ತೊಗೊಳಕ್ಕೆ ಟ್ರೈ ಮಾಡ್ತಾಯಿದ್ಲು. ಈಗಲೇ ಏನೇನೆಲ್ಲ ಯೋಚನೆ ನೋಡಿ ಮಕ್ಳಿಗೆ. ನಾವಂತೂ ನಮ್ಮ ಏಜಲ್ಲಿ ಇಷ್ಟು ಶಾರ್ಪ್ ಇರಲಿಲ್ಲ. ನೆಕ್ಸ್ಟು ಎಲ್ಲ ಟ್ರೈ ಮಾಡಿ ಕೊನೆಗೆ ಆಗದೆ ನನ್ನ ಹತ್ರ ಬಂದು ಉಲ್ಟಾ ಮಾಡಿಸ್ಕೊಂಡು ನನಗೆ ಸರಿ ಮಾಡೋಕೆ ಆಗ್ತಿಲ್ಲ ಮಾಡಿಕೊಡು ಅಂತ ಹೇಳಿಬಿಟ್ಟು ಸರಿ ಮಾಡ್ಕೊಂಡು ಹಾಕೊಂಡು ಓಡಾಡ್ತಾ ಇದ್ಲೆ ನೋಡಿ ಹೆಂಗೆ ಕಾಣಿಸ್ತಾಳೆ ಅಂತ. ಆಮೇಲೆ ನಮ್ಮ ಚಿಕ್ಕವಳು ಸೀರೆ ಉಡ್ಸು ಅಂತ ಕೊಟ್ಟಳು ದುಪ್ಪಟ್ಟದಲ್ಲಿ. ಅವಳಿಗೆ ಈ ಥರ ಸೀರೆ ಉಡಿಸಿ ಇಬ್ಬರು ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಮನೆ ತುಂಬ. ಮನೆ ಅಂತೂ ಫುಲ್ಲು ಚೆಲ್ಲ ಪಿಲಿ ಮಾಡೋಕೆ ಬಿಡ್ತಾರೆ. ಒಂದು ಅಡುಗೆ ಮನೆಯಲ್ಲಿ ಒಂದು ಪಾತ್ರೆ ಬಿಡಲ್ಲ, ಒಂದು ಡಬ್ಬಿ ಬಿಡಲ್ಲ, ಮತ್ತು ಒಂದು ಟವಲ್ ಬಿಡಲ್ಲ, ಪೆನ್ ಬಿಡಲ್ಲ, ಪೆನ್ಸಿಲ್ ಬಿಡಲ್ಲ, ಕೊನೆಗೆ ಫ್ರಿಡ್ಜಲ್ಲಿ ಡಬ್ಬಿಗಳು ಇಟ್ಟಿರ್ತೀವಲ್ಲ ಅದನ್ನೂ ಬಿಡಲ್ಲ, ಬೀರುಲಿರೋ ಬಟ್ಟೆ ಬಿಡಲ್ಲ, ಏನಂದರೆ ಏನೂ ಬಿಡಲ್ಲ ನನ್ನ ಮಕ್ಕಳು ಅಂತೂ. ನಿಮ್ಮ ಮನೇಲೂ ಹಿಂಗೆ ಇದ್ದಾರೆ ಮಕ್ಳುಗಳು. ಯಾರಾದರೂ ಬಂದರೆ ಏನು ಮಾಡ್ತಾರೆ ಗೊತ್ತಾ, ಈ ಥರ ರೂಮ್ ನೋಡೋದು, ಇವ್ರ ಮನೆ ಏನಪ್ಪ ಹಿಂಗೆ ಇಟ್ಕೊಂಡಿದ್ದಾರೆ ಅಂತ ಅನ್ಕೊತಾರೆ ಈ ವಯಸ್ಸಾಗಿರೋರೆಲ್ಲ ಬಂದರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನೇಲಿ ಏನು ಮುಟ್ಬೇಡ ಅದು ಮುಟ್ಬೇಡ ಅಂತ ನಾವು ರಿಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ ತುಂಬ. ಅವ್ರಿಗೇನು ತೊಗೊಂಡು ಆಟಾಡಬೇಕು ಅನಿಸುತ್ತೋ ಆಟಾಡಲಿ. ಆಮೇಲೆ ಬಟ್ ಹೇಳ್ಕೊಡ್ಬೇಕು ಇದನ್ನು ಅದೇ ಜಾಗಕ್ಕೆ ಇಡು ಎತ್ತಿಡು ಅಂತ. ಕೊನೆಗೆ ನನ್ನ ಮಗಳು ಮಿರರ್ ಹತ್ರ ನಿಂತ್ಕೊಂಡು ಆಟ ಆಡೋಕೆ ಹೋಗಿದ್ಲು. ಚಿಕ್ಕ ಮಗಳು ಸರಿಯಾಗಿ ಬಿದ್ಲು ಅಲ್ಲಿಂದ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ವೀಡಿಯೋ. ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.